ಇವತ್ತಿನ ಈ ವಿಡಿಯೋದಲ್ಲಿ ಟಾಪ್ 3 ಹೈಯೆಸ್ಟ್ ರಿಟರ್ನ್ಸ್ ಕೊಡುವ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಇನ್ವೆಸ್ಟ್ಮೆಂಟ್ ಡೈರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೇಳಿದಂತೆ ಮ್ಯೂಚುವಲ್ ಫಂಡ್ಗಳನ್ನು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಂದು ವಿಂಗಡಿಸಲಾಗಿದೆ. ಲಾರ್ಜ್ ಕ್ಯಾಪ್ ಎಂದರೆ 10,000 ಕೋಟಿಗಿನ್ನ ಜಾಸ್ತಿ ಬೆಲೆ ಬಾಳುವ ಕಂಪನಿಯನ್ನು ಲಾರ್ಜ್ ಕ್ಯಾಪ್ ಎಂದು ಕರೆಯುತ್ತಾರೆ. ಮಿಡ್ ಕ್ಯಾಪ್ ಎಂದರೆ 2,000 ಕೋಟಿಯಿಂದ 10,000 ಕೋಟಿ ತನಕ ಬೆಲೆ ಬಾಳುವ ಕಂಪನಿಯನ್ನು ಮಿಡ್ ಕ್ಯಾಪ್ ಕಂಪನಿ ಎಂದು ಕರೆಯುತ್ತಾರೆ. ನೀವೇನಾದರೂ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳಿಯಬೇಕೆಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ವಿಡಿಯೋದಲ್ಲಿ ನಾವು ತಿಳಿಸಿದ್ದೇವೆ. ಈ ವಿಡಿಯೋವನ್ನು ನೋಡಲು ಮೇಲೆ ಕಾಣಿಸುತ್ತಿರುವ ಐ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ವಿಡಿಯೋವನ್ನು ನೋಡಬಹುದು. ಈಗ ಟಾಪ್ 3 ಹೈಯೆಸ್ಟ್ ರಿಟರ್ನ್ ಕೊಡುವ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್. ಈ ಫಂಡಲ್ಲಿ ನೀವೇನಾದರೂ 3 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ವರ್ಷ ನಿಮಗೆ 25% ರಿಟರ್ನ್ ಸಿಗುತ್ತೆ. ನೀವೇನಾದರೂ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಮಿನಿಮಮ್ 500 ರುಪೀಸ್ ಇರಬೇಕು ಇನ್ವೆಸ್ಟ್ ಮಾಡೋಕ್ಕೆ. ಅದೇ ರೀತಿ ನೀವು ಈ ಫಂಡನ್ನು 3 ವರ್ಷಕ್ಕಿಂತ ಜಾಸ್ತಿ ಅಂದರೆ 5 ವರ್ಷ ತನಕ ಕಂಟಿನ್ಯೂ ಮಾಡಿದ್ರೆ ನಿಮಗೆ 36% ಪರ್ ಆ್ಯನಮ್ ರಿಟರ್ನ್ ಸಿಗುತ್ತೆ. ಈ ಫಂಡು ಯಾವ್ಯಾವ ಸೆಕ್ಟರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದರೆ ಡೆಟ್ ಸೆಕ್ಟರಲ್ಲಿ 25% ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು IT ಸೆಕ್ಟರಲ್ಲಿ 22% ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು ಕನ್ಸ್ಯೂಮರ್ ಸೆಕ್ಟರಲ್ಲಿ 12% ಇನ್ವೆಸ್ಟ್ ಮಾಡಿದ್ದಾರೆ, ರಿಟೇಲಿಂಗ್ ಸೆಕ್ಟರಲ್ಲಿ 4% ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು ಆಟೋ ಕಾಂಪೋನೆಂಟ್ ಸೆಕ್ಟರಲ್ಲಿ 4% ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು ಹೆಲ್ತ್ ಕೇರ್ ಸರ್ವಿಸ್ ಸೆಕ್ಟರಲ್ಲಿ 4% ಇನ್ವೆಸ್ಟ್ ಮಾಡಿದ್ದಾರೆ. ಸೆಕೆಂಡ್ ಮಿಡ್ ಕ್ಯಾಪ್ ಫಂಡ್ ಅಂದರೆ ನಿಪಾನ್ ಇಂಡಿಯಾ ಗ್ರೋತ್ ಫಂಡ್. ಈ ಫಂಡಲ್ಲಿ ನೀವೇನಾದರೂ 3 ಇಯರ್ಸ್ ಇನ್ವೆಸ್ಟ್ ಮಾಡಿದರೆ ನಿಮಗೆ 23% ಪರ್ ಇಯರ್ ರಿಟರ್ನ್ಸ್ ಬರ್ತಿತ್ತು. ಮತ್ತು ನಿಮಗೆ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಜಸ್ಟ್ 100 ರುಪೀಸ್ ಇದ್ದರೆ ಸಾಕು. ನೀವೇನಾದರೂ ಈ ಫಂಡನ್ನ 5 ಇಯರ್ಸ್ ತನಕ ಎಕ್ಸ್ಟೆಂಡ್ ಮಾಡಿದರೆ ಪರ್ ಆ್ಯನಮ್ 33% ರಿಟರ್ನ್ ಸಿಗ್ತಿತ್ತು. ಈ ಫಂಡು ಯಾವ್ಯಾವ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಆಟೋ ಕಾಂಪೋನೆಂಟ್ ಸೆಕ್ಟರಲ್ಲಿ 8%, ಫೈನಾನ್ಸ್ ಸೆಕ್ಟರಲ್ಲಿ 8%, ಫಾರ್ಮಾ ಸೆಕ್ಟರಲ್ಲಿ 7%, ಬ್ಯಾಂಕ್ ಸೆಕ್ಟರಲ್ಲಿ 6%, ರಿಟೇಲಿಂಗ್ ಸೆಕ್ಟರಲ್ಲಿ 5%, ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ 5%, ಹೆಲ್ತ್ ಕೇರ್ ಸೆಕ್ಟರಲ್ಲಿ 5%, ಪವರ್ ಸೆಕ್ಟರಲ್ಲಿ 5% ಇನ್ವೆಸ್ಟ್ ಮಾಡಿದ್ದಾರೆ. ನೀವು ಇನ್ವೆಸ್ಟ್ ಮಾಡುವ 100 ರುಪೀಸ್ ಇಷ್ಟೆಲ್ಲ ಕಂಪ್ನಿ ಮೇಲೆ ಇನ್ವೆಸ್ಟ್ ಆಗುತ್ತದೆ. ಈಗ ಟಾಪ್ 3 ಹೈಯೆಸ್ಟ್ ರಿಟರ್ನ್ಸ್ ಕೊಡುವ ಮ್ಯೂಚುವಲ್ ಫಂಡ್ ಎಂದರೆ HDFC ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್. ನೀವೇನಾದರೂ ಈ ಫಂಡಲ್ಲಿ 3 ಇಯರ್ಸ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 23% ಪರ್ ಆ್ಯನಮ್ ರಿಟರ್ನ್ ಸಿಗುತ್ತಿತ್ತು, ಮತ್ತು 5 ಇಯರ್ಸ್ ತನಕ ಎಕ್ಸ್ಟೆಂಡ್ ಮಾಡಿದರೆ 33% ಪರ್ ಆ್ಯನಮ್ ರಿಟರ್ನ್ ಸಿಗುತ್ತದೆ. ಈ ಫಂಡು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ 12% ಇನ್ವೆಸ್ಟ್ ಮಾಡಿದ್ದಾರೆ, ಆಟೋ ಕಾಂಪೋನೆಂಟ್ ಸೆಕ್ಟರಲ್ಲಿ 9%, ಫಾರ್ಮಾ ಸೆಕ್ಟರಲ್ಲಿ 8%, IT ಸಾಫ್ಟ್ವೇರ್ ಸೆಕ್ಟರಲ್ಲಿ 8%, ಹೆಲ್ತ್ ಸೆಕ್ಟರಲ್ಲಿ 4% ಇನ್ವೆಸ್ಟ್ ಮಾಡಿದ್ದಾರೆ. ಈ ಫಂಡಲ್ಲಿ ನೀವು 100 ರುಪೀಸಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.